ನಿಮ್ಮ ತಪ್ಪೇನೂ ಇಲ್ಲ ಅವನಿಯವರೇ. ನಾನು ಸುಜಾತ, ಕೇವಲ ಸುಜಾತ. ಬಾವಾ, ಅಕ್ಕ ನೀನಾದ್ರೂ ಹೇಳು, ಆ ಕ್ಷಣದಲ್ಲಿ ನಾನು ಯಾಕಾಗಿ ವರ್ತಿಸ್ದೆ ಅಂದ್ರೆ? ಅಣ್ಣ ಹೇಳು ಬಾವಾ. ಅವನಿ ಎಂತವಳು, ಅವಳ ಮನ್ಸೆಂಥದ್ದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಸರು ನರಸಿಂಹ ಅಂತ. ನಾನು ಗಾಯತ್ರಿ ನಗರ ಅನ್ನೋ ಚಿಕ್ಕ ಏರಿಯಾದಲ್ಲಿದ್ದೀನಿ. ನೀವು ಯಾರನ್ನೋ ಅನ್ಕೊಂಡು ನನ್ನನ್ನು ನೋಡಿ ಹಾಗೆ ತಿಳ್ಕೊತಾ ಇದ್ದೀರಾ. ಬೇಡ, ನನ್ನನ್ನು ಹಾಗೆ ಕರಿಬೇಡ. ನಾನು ನಿನ್ನ ಅಕ್ಕ ಅಲ್ಲ, ನೀ ನನ್ನ ತಂಗಿನೂ ಅಲ್ಲ. ಅಕ್ಕ ತಂಗಿ ಬಂಧ ಇವತ್ತಿಗೆ ಸತ್ತೋಯ್ತು. ಅಕ್ಕ ತಂಗಿ ಸಂಬಂಧ ಚಿತೆ ಮೇಲೆ ಸುಟ್ಟೋಯ್ತು. ಅಕ್ಕ ತಂಗಿ ಅನುರಾಗ ಬೂದಿ ಆಗೋಯ್ತು. ನಮ್ ಬಂಧಕ್ಕೆ ಆಗ್ಲೇ ನೀನು ಹೆಸರು ಹಿಡಿದು ಕರೆದಾಗ್ಲೇ ಸಮಾಧಿ ಕಟ್ಬಿಟ್ಟೆ. ಇವಾಗ ನೀನ್ ಬಂದ ಅಕ್ಕ ಅಂತ ಕರೆದ್ರೆ ಸಮಾಧಿಯಿಂದ ಆ ಬಂಧಗಳು ಬದುಕಿ ಹೊರಗಡೆ ಬರಲ್ಲ. ಅವನಿ ಹೊರಗಡೆ ಬರಲ್ಲ. ನೀನ್ ನನ್ ಫೋಟೋಗೆ ಹಾರ ಹಾಕು, ನಾನು ನಿನ್ ಫೋಟೋಗೆ ಹಾರ ಹಾಕ್ತೀನಿ. ಅಕ್ಕ, ಆ ಥರ ಎಲ್ಲ ಹೇಳ್ಬೇಡ ಅಕ್ಕ. ನೀವು ಶ್ರೀಮಂತರು ರೀ, ನಾವೇನೋ ಬಡವರು. ನೀವು ನನ್ನ ಅಕ್ಕ ಅಂತ ಕರೆದ್ರೆ ನೋಡಿ ಎಲ್ಲರೂ ನೋಡಿ ನಗ್ತಾರೆ. ಅದು ನಿಮಗೆ ಅವಮಾನ, ಅಗೌರವ, ಅಸಹ್ಯ. ನೀವು ನಿಮ್ಮ ಹಾಗೆ ಇರಿ, ನಾವು ನಮ್ಮ ಹಾಗೆ ಇರ್ತೀವಿ. ಇನ್ ಮುಂದೆ ಅವ್ರವ್ರ ಜೀವನ ಅವ್ರವ್ರಿಗೆ. ಅಲ್ಲಿ ಸಿಚುವೇಶನ್ ಪ್ರಕಾರ ಅವನೇ ಹಾಗೆ ವರ್ತಿಸ್ಬೇಕಾಗಿ ಬಂತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್, ನೀವು ಈ ಮನೆಗೋಸ್ಕರ ಎಷ್ಟೋ ತ್ಯಾಗಗಳನ್ನು ಮಾಡಿದ್ದೀರಾ. ನಿಮ್ಮ ಮನೆಯವ್ರಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದೀರಾ. ಇವಾಗ ನೀವೆಲ್ಲರೂ ಒಟ್ಟಿಗೆ ಇದ್ದೀರಾ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಸರ್, ಚೆನ್ನಾಗಿರ್ಬೇಕು. ನಾವು ನಮ್ಮ ಮಗಳು ಏನಾದರೆ ಏನು ಅಗತ್ಯ ಇದೆ ನಿಮಗೆ ಹೇಳಿ? ನಿಮಗೆ ಯಾಕೆ ಹೇಳಿ? ಅವತ್ತು ನಿಮ್ಮ ಅಣ್ಣನಿಗೇನು ಆಗಬಾರ್ದು ಅಂತ ನಿಮ್ಮ ಅಣ್ಣನ ಬದಲು ನೀನು ಅರೆಸ್ಟ್ ಆದೆ. ಇವತ್ತು ನಿಹಾರಿಕಾಗೇನು ಆಗಬಾರ್ದು ಅಂತ ನಿನ್ನ ಹೆಂಡತಿ ನಮ್ಮನ್ನು ಹೊರಗಡೆ ಹೋಗುವಂತು. ಬುದ್ಧಿ ಬಂತು ಸರ್. ನಿಮ್ಮ ಮನೆಗೂ ನಮ್ಮ ಮನೆಗೂ, ನಿಮಗೂ ನಮಗೂ ಎಷ್ಟು ಅಂತರ ಇದೆ ಅಂತ. ಇಲ್ಲೋಡು, ಇವತ್ತು ನನಗೆ ಮನವರಿಕೆ ಆಯ್ತು. ನಿಮ್ಮ ಕುಟುಂಬ ವಿಷಯ ನೀವು ನೋಡ್ಕೊಳ್ಳಿ, ನನ್ನ ಮಗಳ ವಿಷಯ ನಾನು ನೋಡ್ಕೋತೀನಿ. ನೀನ್ ನನಗೆ ಜನ್ಮ ಕೊಡದೆ ಹೋದ್ರು ನೀನೇ ನನಗಮ್ಮ. ಮಕ್ಕಳ ಮನ್ಸನ್ನ ಅರ್ಥ ಮಾಡ್ಕೋ ಅಕ್ಕ. ಮಗು ಹೊಟ್ಟೆಲಿದ್ದಾಗ ಹೋದ್ರೆ ತಾಯಿಗೆ ಸಂತೋಷ ಆಗುತ್ತೆ. ದೊಡ್ಡವರಾದ್ಮೇಲೆ ಎದೆಗೊದ್ರೆ ಅದನ್ನ ಏನಂತ ಅರ್ಥ ಮಾಡ್ಕೊಂತೀಯ? ಇದೊಂದ್ಸಲ ನನ್ನನ್ನು ಕ್ಷಮಿಸು ಅಕ್ಕ. ನಾನೇ ನಿನ್ನ ಕೈ ಮುಗಿತಿದ್ದೀನಿ. ನನ್ನ ಅಕ್ಕ ಅಂತ ಕರೆದು ದಯವಿಟ್ಟು ನನಗೆ ನರಕ ತೋರಿಸ್ಬೇಡ. ಅಕ್ಕ ಅನ್ನೋ ಕರೆ ಆಯುಧವಾಗಿ ಬದಲಾಗಿ ನನ್ನ ಮೇಲೆ ದಾಳಿ ಮಾಡ್ತಿರೋ ಹಾಗಿದೆ ನನಗೆ. ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡಿ.
ಅಕ್ಕ ಅದಕ್ಕೆ ಅಕ್ಕ ಅಕ್ಕ ಅಕ್ಕೆ. ಅಕ್ಕ ಇದೊಂದ್ಸಲ ನನ್ನ ಮಾತು ಕೇಳಕ್ಕ. ಅಕ್ಕ ನನ್ನ ಕ್ಷಮಿಸು ಅಕ್ಕ. ಅಕ್ಕ ಬಾವ. ಅದಕ್ಕೆ ಬಾವ ಬಾವ. ಬಾ ಸುಜಾತ. ಕೂತ್ಕೋ ಸುಜಾತ. ಸುಜಾತ, ಇದು ನಿನ್ ಮನೆ ಅಲ್ಲ. ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದಕ್ಕೆ ನನ್ನ ಅತ್ತೆ ಮನೆ ಇದು. ನನ್ನ ಅತ್ತೆ ಮನೆ ಒಳಗೆ ಹೊರಗಿನವ್ರು ಬಂದು ಜಗಳ ಮಾಡಬಾರ್ದು. ಹೊರಟೋಗಿ. ಅಮ್ಮ, ಸೌಮ್ಯ, ಅಮ್ಮ ಸೌಮ್ಯ, 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 ಸೌಮ್ಯ ಬಂದ್ಬಿಟ್ಯಾ? ನೀನ್ ಏನಾದ್ಯೋ ಅಂತ ನಾನು ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಆ ನಿಹಾರಿಕಾನೇ ನಿನಗೇನೋ ಒಂದ್ ಮಾಡಿರ್ತಾಳೆ ಅಂತ ಆ ಮನೆಗೆ ಹೋಗಿ ಜಗಳ ಮಾಡ್ದೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟೆ ಗೊತ್ತಾ? ಏನ್ರಿ ಏನ್ರಿ ಹಾಗೆ ನೋಡ್ತಿದ್ದೀರಾ? ನಮ್ ಸೌಮ್ಯ ಬಂದ್ಬಿಟ್ಲು ರೀ. ಇಲ್ಲಿಗೆ ಬನ್ನಿ. ನಮ್ಮ ಮಗಳು ನಮ್ಮ ಹತ್ರ ಬಂದ್ಬಿಟ್ಲು ರೀ. ಬಂದಿಲ್ಲ ಸುಜಾತ. ಕಣ್ಮುಂದೆನೆ ಕಾಣಿಸ್ತಿದ್ರು ಬಂದಿಲ್ಲ ಅಂತಿದಿರಲ್ರಿ. ಬಂದಿರೋ ಹಾಗೆ ಊಹಿಸ್ಕೋತಾ ಇದ್ಲ. ಸೌಮ್ಯ, ಅಪ್ಪನ್ ನೋಡು ಹೇಗ್ ಮಾತಾಡ್ತಿದ್ದಾರೆ. ನೀನ್ ನನ್ ಕಣ್ಮುಂದೆನೆ ಇದೆಯಾ ಅಲ್ವಮ್ಮ? ಸೌಮ್ಯ, 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 ಸೌಮ್ಯ. ಸೌಮ್ಯ, ಅವನೇ ಹೋಗೋಣ ನಡಿ. ಸೌಮ್ಯ, ಸೌಮ್ಯ, ಅಮ್ಮ, ಸೌಮ್ಯ, 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 ಸೌಮ್ಯ. ಏನ್ರಿ ಏನ್ರಿ, ನನ್ ಮಗಳಿನ್ನೂ ಬಂದಿಲ್ವಾ? ನಾನ್ ಭ್ರಮೆ ಪಟ್ನ. ಆದ್ರೆ ನನ್ ಮಗಳು ನನ್ನ ಅಮ್ಮ ಅಮ್ಮ ಅಂತ ಕರಿತಿರೋ ಕೇಳಿಸ್ತಿದೆ.
ಅಕ್ಕ ಹಾಗೆ ಕರಿಬೇಡ ಅಂತ ಹೇಳ್ದೆ ಅಲ್ವಾ? ಹೆಸರು ಹಿಡಿದು ಕರಿಯೋದಕ್ಕೆ ಅಲ್ವಾ ನನಗ್ ಸುಜಾತ ಅಂತ ಹೆಸರಿಟ್ಟಿರೋದು. ಬೇಕು ಅಂದ್ರೆ ನನ್ನ ಹೆಸರು ಹೇಳಿ ಕರೀರಿ ಅವನಿಯವರೇ, ಸುಜಾತ ಅಂತ. ಹಾಗೆ ಮಾತಾಡ್ಬೇಡ ಅಕ್ಕ. ನಿಂತ್ಕೋ. ನನ್ನ ಮನೆಯೊಳಗೆ ಕಾಲಿಡ್ಬೇಡ. ಹೊರಗಿನವ್ರನ್ನ ಅಪರಿಚಿತರನ್ನ ನನ್ನ ಮನೆಯೊಳಗೆ ಬರೋಕ್ ಬಿಡಲ್ಲ. ಹೊರಗಡೆ ಹೋಗಿ. ಆದ್ರೂ ನಮ್ಮ ಹತ್ರ ನಿಮ್ಗೆ ಏನು ಕೆಲಸ ಇದೆ ಅಂತ ಬಂದಿದ್ದೀರಾ? ಪ್ಲೀಸ್ ಹೊರಟೋಗಿ. ಅಷ್ಟಕ್ಕೂ ನಿಮಗೂ ನಮಗೂ ಮಧ್ಯೆ ಯಾವ ಸಂಬಂಧನೂ ಇಲ್ಲ. ನನ್ನ ಮಗಳಿಗೆ ಏನಾಯ್ತು ಅನ್ನೋ ನೋವಲ್ಲಿದ್ದೀನಿ ನಾನು. ದಯವಿಟ್ಟು ಹೊರಟೋಗಿ. ನಾನು ನಿನ್ನ ಹೆಸರಿಟ್ಟು ಕರೆದಿದ್ದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಇರ್ಬೋದಕ್ಕ. ಕೋಪನಾ? ಅಯ್ಯೋ ಹಾಗೇನೂ ಇಲ್ಲ ರೀ. ನನಗೆ ತುಂಬಾ ತುಂಬಾ ಸಂತೋಷ ಆಯ್ತು. ಅಲ್ಲಿ ನಿನ್ನ ನೋಡಿದ್ರೆ ನೀನ್ ನಿಜವಾಗ್ಲೂ ನಿಹಾರಿಕನ ಕೊಲ್ಲೋ ಹಾಗೆ ಕಾಣಿಸ್ತಾ ಇದ್ದೆ. ಏನಾದ್ರೂ ಆಗ್ಬಾರ್ದಾಗಿದ್ರೆ ನಿನ್ ಮೇಲೆ ಅವರು ಕೇಸ್ ಹಾಕ್ತಾ ಇದ್ರು. ಆ ತರ ತೊಂದ್ರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನ್ ನಿನ್ ಜೊತೆ ಹಾಗೆ ವರ್ತಿಸ್ದೆ ಅಕ್ಕ. ನಿನ್ ಕೋಪನ್ ತಡೆಯೋದಕ್ಕೆ ಅಷ್ಟೆಲ್ಲ ನಾನ್ ಮಾತಾಡ್ಬೇಕಾಗ್ ಬಂತು. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ ಅಕ್ಕ. ಹಾಗೆಲ್ಲ ನಾನು ಮಾತಾಡ್ಬೇಕಾದ್ರೆ ನನಗೆಷ್ಟು ಕಷ್ಟ ಆಯ್ತು ಅಂತ ನಿನಗೆ ಗೊತ್ತಿಲ್ಲ. ನನ್ನ ಹೃದಯಕ್ಕೆ ಎಷ್ಟು ನೋವಾಯ್ತು ಅಂತ ನಿನಗೆ ಗೊತ್ತಿಲ್ಲ ಅಕ್ಕ. ಬಾವಾ, ಅಕ್ಕ ಹಂತಕಿಯಾಗಿ ಜೈಲಿಗೆ ಹೋಗೋದು ನಿನಗಿಷ್ಟನೇನಾ? ಅಲ್ಲಿ ಮಾಡೋದ್ನೆಲ್ಲ ಮಾಡಿ ಇಲ್ಲಿಗೆ ಬಂದು ನಮ್ಮ ಮುಂದೆ ನಾಟಕ ಮಾಡ್ತಿದ್ದೀರಾ? ಅವನೇ ನಿಜನೇ ಹೇಳ್ತಿದ್ದಾಳೆ ಅದಕ್ಕೆ. ಮೊದಲು ನೀವು ಹೊರಗಡೆ ಹೋಗಿ. ಈಗಲೂ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನ್ಸಿದ್ರೆ ನನ್ನ ಶಿಕ್ಷಿಸಕ್ಕ. ನನಗಮ್ಮ ಆದ್ರೂ ಅಪ್ಪ ಆದ್ರೂ ನೀನು. ನನ್ನ ಶಿಕ್ಷಿಸ್ತೀಯೋ ಕ್ಷಮಿಸ್ತೀಯೋ ನಿನ್ನಿಷ್ಟ. ನನ್ನ ಒಪ್ಕೊಳ್ತೀಯೋ ಹೊರಗಡೆ ಆಗ್ತೀಯೋ ನಿನ್ನಿಷ್ಟ. ನಿನ್ ಕೈಯಲ್ಲಿ ಬೆಳ್ದಿರೋಳಕ್ಕ. ನೀನನ್ನ ಸಾಯಿಸಿದ್ರು ಪರವಾಗಿಲ್ಲ. ಸುಜಾತ, ಅವನಿ ಮಾಡಿದ್ದು ಕರೆಕ್ಟೇ ಅಂತ ಅನ್ನಿಸ್ತಾ ಇದೆ. ನೀನು ಮಾಡಬಾರದೇನಾದ್ರೂ ಅಲ್ಲಿ ಮಾಡಿಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನು, ಸೌಮ್ಯ ಪರಿಸ್ಥಿತಿ ಏನು? ಅವನೇ ಹೇಳಿದ್ದು ನಿಜಾನೇ ಅಲ್ವಾ? ನಿನ್ ತಂಗಿನ ಕ್ಷಮಿಸು ಸುಜಾತ. ನನ್ನ ಕ್ಷಮಿಸು ಅಕ್ಕ. ಅದಕ್ಕೆ ಪಂಚಭೂತಗಳಿಗೂ ಕೂಡ ಈ ಅಕ್ಕ ತಂಗಿನ ದೂರ ಮಾಡಕ್ಕಾಗಲ್ಲ. ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಾಯಿಗೆ ಬಂದಾಗ ಅಂದ್ಬಿಟ್ಟೆ. ಏನು ಅನ್ಕೋಬೇಡ. ನಾನು ಕೂಡ ನಿನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ಕ್ಷಮಿಸು ಶ್ರೀಕರ್. ಅಯ್ಯೋ ಪರವಾಗಿಲ್ಲ ಅಣ್ಣ. ನಿಮ್ಮ ಸ್ಥಾನದಲ್ಲಿ ಯಾರೇ ಆಗಿದ್ರೋ ಅದೇ ಥರ ಎಮೋಷನಲ್ ಆಗ್ತಿದ್ರು. ನಾವು ನಿಮ್ಮನ್ನು ಅರ್ಥ ಮಾಡ್ಕೊಂಡ್ವಿ. ಅಕ್ಕ, ಆ ನಿಹಾರಿಕಾ ಮೇಲೆ ನನಗೂ ಅನುಮಾನ ಇದೆ. ನಂಗೆ ಸ್ವಲ್ಪ ಸಮಯ ಕೊಡು. ಸೌಮ್ಯನ್ ಕರ್ಕೊಂಡು ಬಂದು ಒಪ್ಸೋ ಜವಾಬ್ದಾರಿ ನಂದು.
ನಾನು ಬಾವ ಎಲ್ಲ ಪ್ರಯತ್ನ ಮಾಡ್ತೀವಿ. ನಿಜವಾಗ್ಲೂ ಯಾರಾದರೂ ಕಿಡ್ನಾಪ್ ಮಾಡಿದ್ರೆ ಇಷ್ಟೊತ್ತಿಗೆ ದುಡ್ಡು ಕೇಳೋಕೆ ಫೋನ್ ಮಾಡ್ತಾ ಇದ್ರು. ಹಾಗೇನೂ ನಡೆದಿಲ್ಲ ಅಂದ್ರೆ ಏನೋ ಒಂದು ಕಾರಣ ಇದೆ. ಸೌಮ್ಯ ಸೇಫ್ ಆಗೇ ಇರ್ತಾಳಕ್ಕ, ನೀನೇನು ಭಯ ಪಡ್ಬೇಡ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಸರಿನಾ? ಇನ್ನು ನಾವು ಹೊರಡ್ತೀವಿ ಅಕ್ಕ. ಸರಿ. ನಡಿ ಬಾವ, ಬರ್ತೀವಿ ಬಾವ. ಸೌಮ್ಯ ಬಗ್ಗೆ ಹೇಗ್ ಪ್ರಯತ್ನ ಮಾಡೋಣ ಬಾವ? ಒಂದ್ಸಲ ಪೊಲೀಸರನ್ನ ಭೇಟಿ ಮಾಡೋಣ ನಡಿ. ಏನಯ್ಯ, ಯಾಕೆ ಹಾಗೆ ಓಡಾಡ್ತಿದ್ಯಾ? ನನ್ಗೇನಾದ್ರೂ ಅನ್ಸಿದ್ರೆ ಹೊಟ್ಟೆಲ್ ಬಚ್ಚಿಟ್ಕೊಳಲ್ಲ ಅಂತ ಗೊತ್ತಲ್ವಾ? ಅದಕ್ಕೆ ಅಲ್ವಾ ನಿನ್ ಮಾತ್ ಜಾಸ್ತಿ ಅಂತ ಎಲ್ರೂ ಹೇಳೋದು. ಸಂಕೋಚ ಇಲ್ದೇನೆ ಗಂಡನಿಗೆ ಏನೇ ಮಾತಿದ್ರು ಹೇಳೋ ಅಂತ ನಿನ್ನಂತ ಹೆಂಡತಿ ಸಿಗೋದು ನನ್ನ ಅದೃಷ್ಟ. ನಾನ್ ಹೊಗಳಿದ್ ಸಾಕೀಗ. ಇವಾಗ ನಿನ್ ಸಮಸ್ಯೆ ಏನಂತ ಹೇಳು. ನಮ್ ನಿಹಾರಿಕಾ ಇಲ್ವಾ? ಯಾಕಿಲ್ಲ, ಇದಾಳಲ್ಲ. ಪೃಥ್ವಿರಾಜುಗೆ ಪಂಚ. ಬೇಗ ವಿಷಯ ಏನು ಅಂತ ಹೇಳು. ಓ ಅಂತ ಎಳಿಬೇಡ, ತರಕಾರಿ ಮಾರೋ ಒಂಥರ. ನನ್ನ ಅನುಮಾನ ಏನಂದ್ರೆ ಏನು? ಏನಕ್ಕ, ಏನಂತ ಇದ್ದಾರೆ ಬಾವ? ನಿಹಾರಿಕಾ ಬಗ್ಗೆ ಏನೋ ಹೇಳ್ತಿದ್ದಾರೆ. ನನ್ ಬಗ್ಗೆನಾ? ಏನ್ ಪೃಥ್ವಿರಾಜ್ ಅವ್ರೆ, ಏನ್ ವಿಷಯ? ಈ ನಿಹಾರಿಕಾ ಬಗ್ಗೆ ಅಷ್ಟೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀರೋ? ಏನೂ ಇಲ್ಲ ನಿಹಾರಿಕಾ, ಷಷ್ಠಿ ಪೂರ್ತಿ ಕಾರ್ಯಕ್ರಮದಲ್ಲಿ ಸೌಮ್ಯ ಕಿಡ್ನಾಪ್ ಅನ್ನೋದು ದೊಡ್ಡ ಸಮಸ್ಯೆ ಆಗಿ ಬದಲಾಗೋಯ್ತು ಅಲ್ವಾ? ಅದಕ್ಕೆ ಏನೂ ಇಲ್ಲ, ಎಷ್ಟೇ ಆದ್ರೂ ನಾವೆಲ್ಲ ಒಂದೇ ಪಾರ್ಟಿ ಅಲ್ವಾ? ಬಾವ, ಏನ್ ನೀನ್ ಹೇಳ್ತಾ ಇರೋದು? ವಿಷಯನ ಎಳಿಬೇಡ. ಏನ್ ಕೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಬೇಗ ಕೇಳು. ನಮ್ಮಲ್ಲೇ ಒಂದು ಮಾತು, ನಾನು ಯಾರಿಗೂ ಹೇಳಲ್ಲ, ವಸಂತ ಕೂಡ ಯಾರಿಗೂ ಹೇಳಲ್ಲ. ಆ ಕಿಡ್ನಾಪ್ ಮ್ಯಾಟ್ರಲ್ಲಿ ನಿನ್ನ ಕೈವಾಡ ಏನಾದ್ರೂ ಇದೆಯಾ? ಸೌಮ್ಯ ಕಾಣಿಸ್ತೇ ಇರೋದ್ರಲ್ಲಿ ನಿನ್ನ ಕೈವಾಡ ಏನಾದ್ರೂ ಇದ್ರೆ ಹೇಳು. ನಿನಗೆ ಯಾವುದೇ ಸಮಸ್ಯೆ ಆಗದೆ ಇರೋ ಹಾಗೆ ನಾವು ಕೂಡ ನಿನಗೆ ಸಪೋರ್ಟ್ ಆಗಿ ಇರ್ತೀವಿ. ಬುದ್ಧಿ ಇದ್ದೆ ಮಾತಾಡ್ತಾ ಇದ್ದೀರಾ ಪೃಥ್ವಿರಾಜ್ ಅವರೇ? ನನ್ ಪಾರ್ಟಿ ವ್ಯಕ್ತಿಗಳೇ ನನ್ನ ಹೀಗೆ ಅನುಮಾನಿಸೋದು ಎಷ್ಟರ ಮಟ್ಟಕ್ಕೆ ಕರೆಕ್ಟು? ಈ ಮಾತು ಏನಾದ್ರೂ ನಮ್ಮ ಶತ್ರುಗಳು ಕೇಳಿಸ್ಕೊಂಡ್ರೆ ಅವ್ರ ಮುಂದೆ ನಾವು ಎಷ್ಟು ಸಣ್ಣವರಾಗ್ತಾ ಇದ್ವಿ. ಆದ್ರೂ ನನ್ನ ಬಂಗಾರನ ಮೇಲೆ ಅನುಮಾನ ಪಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು ಬಾವ? ಅದನ್ನ ಹೇಳೋದಕ್ಕೂ ನಿಂಗೆ ಮನ್ಸಾದ್ರೂ ಹೇಗಾಯ್ತು? ಏನಕ್ಕ ಬಾವಂತರ ನಿಂಗೂ ನನ್ನ ನಿಹಾರಿಕನ್ ಮೇಲೆ ಅನುಮಾನ ಏನಾದ್ರೂ ಇದೆಯಾ? ನನಗೇನು ಅನುಮಾನ ಇಲ್ಲ ಕೃಷ್ಣ. ಬಾವ, ಅಕ್ಕ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೋ. ಅಷ್ಟಕ್ಕೂ ನಿಮ್ಗೆ ಅನುಮಾನ ಯಾಕೆ ಬಂತು? ಅಕಾರ್ಡಿಂಗ್ ಟು ರೆಕಾರ್ಡಿಂಗ್ ಟು ಏನೂ ಇಲ್ಲ. ಬಾಯಿ ಮುಚ್ಕೊಂಡಿರು. ಬಂಗಾರಿ, ಈ ತರ ಮಾತಾಡೋರಿಗೆ ನಮ್ಮ ಮನೇಲಿ ನಾವು ಕೊಡೋ ಅಮೌಂಟ್ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೊಡ್ಬೇಕು. ವಾಟರ್ ಕಟ್ಟು, ಪವರ್ ಕಟ್ ಅನ್ನೋ ಹಾಗೆ ಅವಾಗ ನಾವ್ ಇವ್ರಿಗೆ ಕೊಡೋ ದುಡ್ಡು ಮತ್ತೆ ಉಡುಗೊರೆಯಲ್ಲಿ ಕಟ್ ಮಾಡಿ ಕೊಡ್ಬೇಕು. ಅಂತ ನಿರ್ಧಾರ ತಗೋಬೇಡ ನಿಹಾರಿಕಾ. ಇವ್ರ ಬಗ್ಗೆ ನಿನಗೆ ಗೊತ್ತಿರೋದೇ ಅಲ್ವಾ, ಮಾತು ಜಾಸ್ತಿ ಅನ್ನೋ ಅವಾರ್ಡ್ ಇಟ್ರೆ ಮೊದಲನೇ ಅವಾರ್ಡ್ ಇವ್ರಿಗೆ ಬರುತ್ತೆ ಅಂತ. ನನ್ ಹಿಂದೆ ಗುಂಡಿ ತೋಡ್ಬೇಕು ಅಂತ ನೋಡಿದ್ರಿ ಅಂದ್ರೆ ಮರ್ಯಾದೆ ಇರಲ್ಲ ಪೃಥ್ವಿರಾಜ್ ಅವ್ರೆ. ಅಂದ್ರೇನು ಇಲ್ಲ, ಗಿಂದ್ರೇನು ಇಲ್ಲ. ಸ್ವಲ್ಪ ಗ್ಯಾಪ್ ಕೊಡು ಕೃಷ್ಣ. ಬಾವ ಆಗಿರೋದಕ್ಕೆ ಸುಮ್ಮನೆ ಅದೇ, ಇಲ್ಲ ಅಂದಿದ್ರೆ ಚೆಚ್ಚಾಕ್ಬಿಡ್ತಿದ್ದೆ. ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಿಂಗೆ ಗೊತ್ತಾಗದೆ ಇರೋ ತರ ನಿನ್ ನಾಲ್ಗೆನ ಕತ್ತರಿಸ್ಬಿಡ್ತೀನಿ. ಏನೋ ತಮಾಷೆಗೆ ಹೇಳಿದೆ ಬಾಮ. ಇದ ಸಂಬಳ ಕೊಡೋರ್ ಮುಂದೆ ಮಾತಾಡೋದು ಎಷ್ಟು ದೊಡ್ಡ ತಪ್ಪೋ, ಅದೇ ತರ ಉಡುಗೊರೆ ಕೊಡೋರ್ ಮುಂದೆ ಕಾಮಿಡಿ ಮಾಡೋದು ಕೂಡ ದೊಡ್ಡ ತಪ್ಪೆ. ನೀವು ಇಷ್ಟು ಸೀರಿಯಸ್ ಆಗ್ತಿದ್ದೀರಾ ಅಂದ್ರೆ ಕಿಡ್ನಾಪ್ ಅಲ್ಲಿ ನಿಮ್ ಪಾತ್ರ ಇಲ್ಲ ಅಂತ ಕ್ಲಿಯರ್ ಆಗೋಯ್ತು. ಇನ್ನೊಂದ್ಸಲ ನಮ್ ಮುಂದೆ ಆಗ್ಲಿ ಮನೆಯವ್ರ ಮುಂದೆ ಆಗ್ಲಿ ಈ ತರ ಮಾತಾಡ್ಬೇಡಿ. ಬಾಬಾ, ವಸಂತ, ನಿಜವಾಗ್ಲೂ ನಿಹಾರಿಕಾಗೆ ಕೆಲ್ಸ ನೋಡ್ಕೊಳಪ್ಪ ತಂದೆ. ಲೇ